ಅಮೆರಿಕಾದಲ್ಲಿ ಎಲ್ಲ ಕಲಾವಿದರಿಗಿಂತ ಹೆಚ್ಚಿಗೆ ಬೇಡಿಕೆ ಇರೋದು ಯಾರು ಗೊತ್ತಾ? ದಲಿತ ಕಲಾವಿದರ ಶಿದ್ಲಿಗೆಯ ನಾನು ದಲಿತ ಮತದವನಲ್ಲ, ಆದ್ರೆ ದಲಿತ ಮತದ ಸೂಕ್ಷ್ಮಗಳನ್ನ ನಾವು ಯಾಕೆ ಕಲಾವಿದರು ಸಾಹಿತ್ಯಗಳು ದಲಿತರ ಪರವಾಗಿ ಯೋಚನೆ ಮಾಡಬೇಕು ಅಂತ ಹೇಳ್ಕೊಟ್ಟ ಗುರು ಶಿದ್ಲಿಗೆಯ. ಅದಕ್ಕಾಗಿ ನಮ್ಗೆ ಮತ್ತೆ ಮಾತಾಡುವಂತ ಕಾರಣ ಏನು ಅಂತಂದ್ರೆ, ಆಂಜನೇಯ ಸಾಹೇಬರಿಗೆ ಇದಕ್ಕಾಗಿ ದುಡಿದ ಪ್ರತಿಯೊಂದು ವಿಷಯಗಳು ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಆಂಜನೇಯ ಮಿನಿಸ್ಟರ್ ಅವ್ರ ಆಫೀಸ್ ಹೋದು, ಅದು ಯಾರೋ ಇನ್ಫ್ಲೂಯೆನ್ಸ್ ಅಲ್ಲಿ ಹೋದ್ರೆ ನನಗೆ ಅವ್ರ ಪರಿಚಯ ಇಲ್ಲ. ಏನ್ರಿ ಹೇಳ್ಬೇಕು ಸರ್, ದಲಿತ ಕಲಾವಿದನ್ನ ನಾನು ಅಮೆರಿಕ ಕರ್ಕೊಂಡು ಹೋಗ್ಬೇಕು ಅಂತ. ಈ ಐಡಿಯಾ, ಈ ಆಲೋಚನೆ ಯಾರಿಗೂ ಬಂದಿರ್ಲಿಲ್ಲ. ದಲಿತ ನಾಯಕರಿಗೂ ಕೂಡ ಅವರ ಕಲಾವಿದರನ್ನ, ಅದಕ್ಕೆ ಮುಂಚೆ ಏನಾಗಿತ್ತು ಅಂತಂದ್ರೆ ಕನ್ನಡ ಸಂಸ್ಕೃತಿ ಇಲಾಖೆ ಜನ ಕಳಿಸೋರು, ಅದಕ್ಕೆ ರೆಪ್ರೆಸೆಂಟೇಷನ್ 18% ಇರುತ್ತಲ್ಲ, ಆತರ ಒಬ್ಬ ಕಲಾವಿದನ್ನ ಅಮೆರಿಕ ಕಳ್ತಾರೆ. ಆ ಒಬ್ಬ ಕಲಾವಿದ ಏನ್ ಮಾಡ್ಬೋದು, ಹಾಡ್ಬಹುದಾ, ಕುಣಿಬಹುದಾ, ಏನ್ ಮಾಡ್ಬಹುದು? ಆದ್ರೆ ನನ್ನ ವಾದ ಏನಿತ್ತು ಅಂತಂದ್ರೆ, ಇಡೀ ತಂಡ ದಲಿತರದಾಗಿರ್ಬೇಕು. ಅಂಜಲಿ ಅವರ ಮೊದಲೇ ಕೇಳಿದ ಪ್ರಶ್ನೆ, ಅಲ್ರಿ ನೀವು ದಲಿತರ? ಇಲ್ಲ, ಮತ್ತೆ ಯಾಕೆ ಚಿಂತೆ ಮಾಡ್ತೀರಾ? ನಾನು ಒಂದು ಸಮಾಜದ ಬಗ್ಗೆ ಕಾಳಜಿ ಇದೆ. ಇದು ಕೂಡ ಶಿದ್ಲಿಗೆಯ ನನಗೆ ಹೇಳ್ಕೊಟ್ಟ ಪಾಠ. ಆದ್ರೆ ನಾನು ಕಲಾವಿದ ಆಗಿದ್ದೀನಿ ಅಂತಂದ್ರೆ ಯಾವಾಗ ಅದು ಬೆಲೆ ಬರುತ್ತೆ ಅಂದ್ರೆ, ದಲಿತರಿಗೆ ಕೆಲಸ ಮಾಡಿ ಆ ಕಲಾವಿದರಿಗೂ ಒಂದು ಹಣ, ಅದೊಂದು ಅದು ನಂಗೆ ತೃಪ್ತಿ ಕೊಡೋ ಕೆಲಸ ಅಂತ. ಇಲ್ರಿ ಅದಕ್ಕೆ ಬೇರೆಯವರಿದ್ದಾರೆ ಸರ್, ನಿಮ್ಮ ಜಾತಿ ಯಾವುದು ಸರ್? ದಲಿತಾರೆ. ದಲಿತ ಅನ್ನೋದು ಒಂದು ಜಾತಿ ಇದೆ, ಅಲ್ಲ ಯಾವ್ದೋ ಒಂದು ಜಾತಿ ಇದೆ, ಜಾತಿ ಇಲ್ಲ. ಹೌದು, ಮಾರ್ಗ ಏನಿವಾಗ ನನ್ನ ಗುರಿ ಇಷ್ಟೇ, ನೀವು ನಿಮ್ಮ ಜಾತಿಯನ್ನ ಸ್ಪಷ್ಟವಾಗಿ ಎಲ್ಲರ ಮುಂದೆ ಹೇಳುವಂತ ಕಾಲ ಬರೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನಾನು ಕಲಾವಿದನ್ನ ಅಮೆರಿಕ ಕರ್ಕೊಂಡೋಗಿ ಬಿತ್ತಿಗೆ ಹೋಗ್ತಾರ ಅವರು ಕುಡಿಯುವ, ಬಿತ್ತಿ ಹೋಗ್ತಾರ ಅವರು ಹಾಡುವಂತ ಒಂದು ಸಂದರ್ಭ ಕ್ರಿಯೇಟ್ ಮಾಡ್ಬೇಕು. ಅದಕ್ಕೋಸ್ಕರ ಕೊಡಿ. ತಕ್ಷಣ ಅವರು ಒಪ್ಪಿಗೆ ಕೊಡ್ತಾರೆ. ಆದ್ರೆ ಆಗಿನ ಕಾಲದಲ್ಲಿ ಸಂಸ್ಕೃತಿ ಸಚಿವರಾಗಿದ್ದರು ಉಮಾಶ್ರೀ ಅವರು, ನಮ್ಗೆ ಅತ್ಯಂತ ಪರಿಚಯ ಇದ್ರು. ಆದ್ರೂ ಕೂಡ ಆಕೆ ಏನ್ ಹೇಳಿದ್ರು, ನೋಡಿ ಇಲ್ಲಿ ಒಬ್ಬರು ಸೆಲೆಕ್ಟ್ ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ದಂಗೆ ಏನ್ ಕೊಡ್ತಾರೆ, ಸೆಲೆಕ್ಷನ್ ಗಲಾಟೆ ಆಗ್ಬಿಡುತ್ತೆ, ಇದಾಗ್ಬಿಡುತ್ತೆ ಅಂತ ಚೇಂಜ್ ಮಾಡ್ಲೇ ಇಲ್ಲ. ಇವರ ಇಲಾಖೆ, ಆಂಜನೇಯ ಸಾಹೇಬ್ರ ಇಲಾಖೆ ಮಂಜೂರು ಮಾಡಿ ಗ್ರಾಂಟ್ ಕೊಟ್ಟು ಎಲ್ಲ ಹೋಗಿದ್ದಾರೆ, ಆದ್ರೆ ಒಪ್ಲೇ ಇಲ್ಲ. ಕೊನೆಗೆ ಇವರೊಂದು ಆಟ ಆಡೋದು ಸಾಹೇಬ್ರೆ ಅಂತ ಹೇಳಿ, ನೀವು ಯಾರು ಕರ್ಕೊಂಡು ಹೋಗ್ಬೇಡಿ, ಸೀದಾ ಸಿದ್ದರಾಮಯ್ಯ ಹತ್ರ ಹೋಗಿ ನೀವು ಒಬ್ಬರೇ ಮಾತಾಡಿ ಅಂತ. ಸಾಧ್ಯನಾ ಅಂತ ಇವರು ನನ್ನ ಮುಂದೆ ಕಳಿಸ್ಬಿಟ್ಟು ಹಿಂದೆ ಹೋಗ್ಬಿಟ್ರು, ಹಿಂದೆ ನಿಂತ್ಕೊಂಡು ಅವ್ರು ಬರಲಿಲ್ಲ. ನಾನು ಹೋದೆ, ಸರ್ ನಮಸ್ಕಾರ, ಹೇಳಿ ಕುಪ್ಪಣ್ಣ ಅನ್ಕೊಳ್ಳಿ, ಬೆಪ್ಪಣ್ಣ ಕೆಲಸ ಆದ್ರೆ ಸಾಕು ಅಂತ ನಮಸ್ಕಾರ. ಏನು ಸರ್, ದಲಿತ ಕಲಾವಿದರು ಅಮೆರಿಕಕ್ಕೆ ಹೋಗ್ಬಾರ್ದ? ಒಂದ್ ನಿಮಿಷ ಕ್ಲಾಸ್ ಕೊಟ್ಟರು. ಅಂದ್ರೆ ಅವ್ರು ಕಳಿಸಿದ್ರೆ ಯಾರೇ ನೋಡ್ಕೊಳ್ಳೋರು ಗದ್ದರಿ. ನಾನು ಹೇಳಿದೆ, ಅಕ್ಕ ಸಂಸ್ಥೆಯ ಪರವಾಗಿ ರಿಟರ್ನ್ ಡಾಕ್ಯುಮೆಂಟ್ ಚೇಂಜ್ ಮಾಡಿ ಒಂದು ಅಗ್ರಿಮೆಂಟ್ ಕೊಡ್ತೀನಿ. ಅವರ ಪೂರ್ತಿ ಜವಾಬ್ದಾರಿ ಏರ್ಪೋರ್ಟ್ ಇಂದ ವಾಪಸ್ ಕಳಿಸೋದು ಅಕ್ಕ ಅಂದ್ರೆ ಜವಾಬ್ದಾರಿ ಅಂತ. ಎಲ್ಲ ಪ್ರಕಾರ ಒಂದು ನಿಮಿಷ ಸೈಲೆನ್ಸ್ ಕರ್ಕೊಂಡು ಹೋಗ್ರಿ. ಅಲ್ಲಿಂದ ಅವತ್ತ ದಿನ ಗಲಾಟೆ ಆಗಿತ್ತು, ಎಲ್ಲ ಮಿನಿಸ್ಟರ್ ಕೊಡಿಸಿದ್ರು, ಬರ್ರಿ ಕೆಲಸ ಅವ್ರಿಗೆ ಮುಖ ಚಿಕ್ಕದ್ ಮಾಡ್ಕೊಂಡು ಚೀಫ್ ಮಿನಿಸ್ಟರ್ ಚೇಂಜ್ ಮಾಡೋದು. ಇವತ್ತು ನೀವೆಲ್ಲರೂ ಮುಂದೆ, ವಿಶೇಷವಾಗಿ ಮುಂದೆ ಹೇಳಬೇಕು, ಅಮೆರಿಕಾದಲ್ಲಿ ಎಲ್ಲ ಕಲಾವಿದರಿಗಿಂತ ಹೆಚ್ಚಿಗೆ ಬೇಡಿಕೆ ಇರೋದು ಯಾರು ಗೊತ್ತಾ? ದಲಿತ ಕಲಾವಿದರ ಜಾನಪದ ಕಲಾವಿದರಿಗೆ. ಅವ್ರ ಹೆಸರು ಕೂಡ ಹೇಳ್ತೀನಿ, ವೆಂಕಟಯ್ಯ ಅಂತ ಅಂದ್ಬಿಟ್ಟು IAS ಆಫೀಸರ್, ಸ್ಪೆಷಲ್ ಆಗಿ ಗೌರ್ಮೆಂಟ್ ಇಟ್ಕೊಂಡಿತ್ತು ಅಡ್ವೈಸ್ ಮಾಡೋದಕ್ಕೋಸ್ಕರ. ಅವರು ಆರ್ಡರ್ ಕೊಡಕ್ ಮುಂಚೆ ತಪಣ ಐ ವಾಂಟ್ ಟು ಸ್ಪೀಕ್ ಟು ಯು ಅಂತಾರೆ. ಪ್ಲೀಸ್ ಅಲ್ರಿ,
ನಾವು ನಮ್ಮಂತವರೆಲ್ಲ ಹೋದ್ರೆ ಅಮೇರಿಕನ್ಸ್ ಇವ್ರ ಬಗ್ಗೆ ನಮ್ಮ ಬಗ್ಗೆ ಲೇವಡಿ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ನೀವು ದಲಿತರನ್ನ ಕರ್ಕೊಂಡು ಹೋಗ್ತಿರಲ್ಲ, ಇವ್ರನ್ನ ಹೇಗೆ ಅಮೇರಿಕನ್ಸ್ ನೋಡ್ತಾರೆ ಸರ್? ಹ್ಯಾವ್ ಯು ಎವರ್ ವಿಸಿಟೆಡ್ ಅಮೇರಿಕಾ? ನೀವು ಯಾವತ್ತರ ಅಮೇರಿಕಾ ಹೋಗಿಲ್ಲ? ಇಲ್ಲ ರೀ, ಸಂದರ್ಭ ಆಯ್ತು ನಾನು ಹೋಗಿಲ್ಲ. ನಿಮ್ಗೊಂದು ಮಾತು ಹೇಳ್ತೀನಿ, ನಾನು ಅಮೇರಿಕಾಗೆ ಸಾಕಷ್ಟು ಸಾರಿ ಹೋಗಿದ್ದೀನಿ. ಅಲ್ಲಿನ ಅಮೇರಿಕನ್ಸ್ ಇದಾರಲ್ಲ, ಸ್ಪೆಷಲಿ ದ ಬ್ಲಾಕ್ ಅಮೇರಿಕನ್ಸ್, ಅಂದ್ರೆ ನೀಗ್ರೋ ಅಂತ ನಾವೇನು ಅಂತೀವಲ್ಲ, ಆ ಬ್ಲಾಕ್ ಅಮೇರಿಕನ್ಸ್ ನಮ್ಮ ದಲಿತರು ಅಲ್ಲಿ ಹೋದ್ರೆ ಈ ದಲಿತರು ಅವ್ರ ಮುಂದೆ ಬ್ರಾಹ್ಮಣರ ತರ ಕಾಣಿಸ್ತಾರೆ. ಇಡೀ ಅಮೇರಿಕಾದಲ್ಲಿ ಹೋದವ್ರಿಗೆ ಜನ ಅಡ್ವೈಸ್ ಮಾಡೋದರ್ಸ್ ಅಲ್ಲಿ ನೀಗ್ರೋ ಕಳಿಸ್ತಾರೆ, ಆ ಕಡೆ ತಿರುಗಿ ನೋಡ್ಬೇಡಿ, ಆ ಕಡೆ ಇದು ಮಾಡಬೇಡಿ, ಆ ಕಡೆ ಇದು ಮಾಡಬೇಡಿ ಅಂತ. ಆದಾಗ ನಮ್ಮ ಕರ್ನಾಟಕದ ಅವ್ರ ದಲಿತರು ಬ್ರಾಹ್ಮಣ ಕಣ್ಣಿಗೆ ಕಾಣ್ತಾರೆ. ಅವ್ರಿಗೆ ಏನು ಉತ್ತರ ಕೊಡ್ಬೇಕು ಹೇಳಿಲ್ಲ, ಯಾವುದೇ ಆಕ್ಷೇಪಣೆ ಮಾಡಲಿಲ್ಲ. ಅವರು ಕೊಟ್ಟರು. ನಾನು ಜನ್ನಿ ಅಮೇರಿಕಾ ಕರ್ಕೊಂಡು ಹೋದೆ. ಜನ್ನಿ ಕಾರ್ಯಕ್ರಮ ಚೆನ್ನಾಗಾಗ್ಬೇಕು ಅಂತ ಗುರಿ ಇತ್ತು. ಅವರು ತಬಲಾಗ ಯಾರನ್ನೋ ಕೇಳಿದ್ರು, ಶೂಟಿಂಗ್ ಯಾರೋ ಕೇಳಿದ್ರು, ಮತ್ತೊಂದು ಯಾರೋ ಕೇಳಿದ್ರು. ದುರದೃಷ್ಟ ಯಾವ ಸಾಥ್ ಕೊಡ್ಲಿಲ್ಲ. ಜನ್ನಿ ಹಚ್ಕೊಂಡ, ನಮ್ಮಂತವ್ರು ಬರಬಾರ್ದು ಕಪಡ, ಯಾಕೆ ಯಾರು ಬರಲ್ಲ ನೋಡಿ. 5 ನಿಮಿಷದಲ್ಲಿ ಅಲ್ಲಿಂದ ಎಲ್ಲ ಕಲಾವಿದರು ಗದರಿ ಸ್ಟೇಜ್ ಹಾಕಿ ಲೈಟ್ ಹಾಕಿ ನಾನೇ ಆಂಕರ್ ಮಾಡಿ ಒಂದು ಅದ್ಭುತವಾದ ಕಾರ್ಯಕ್ರಮ ಕೊಟ್ಟಾಗ್ತೇನೆ. ಅದ್ಭುತವಾದ ಕಾರ್ಯಕ್ರಮ, ಮರೆಯೋಕ್ ಸಾಧ್ಯ ಇಲ್ಲ. ಅದಾದ್ಮೇಲೆ ಕಪಣ ನಾನು ಪಾರ್ಟಿ ಕೊಡ್ಬೇಕು. ಆದ್ರೆ ಒಂದೇನಂದ್ರೆ ಬ್ಲಾಕ್ ಅಮೇರಿಕನ್ಸ್ ಅಂದ್ರೆ ನೀಗ್ರೋಗಳು ಎಲ್ಲಿ ಸಣ್ಣ ಬಾರು ಅಥವಾ ಫುಟ್ಪಾತ್ ಅವ್ರ ಜೊತೆ ಕುತ್ಕೊಂಡು ಕುಡಿಬೇಕು ಸರಿನಾ ಅಂತ ಇಬ್ರು ಹೋಗ್ತಿದ್ರು. ಇಬ್ರು ನೋಡಿ ಅವ್ರ ಎದ್ಕೊಂಡು ಹೋಗ್ತಾ ಇದ್ರು. ಜಲ್ಲಿ ನಿಮ್ಮನ್ನು ನೋಡಿ ಹೋಗ್ತು ನಾನು ಜಲ್ಲಿ ನಿಮ್ ನೋಡಿ ಹೋದ್ರು ಅಂತಂದ್ರು. ಅಂದ್ರೆ ನಾವು ಹೇಗೆ ಕೆಲಸ ಮಾಡಿದ್ವಿ ಅಂತಂದ್ರೆ, ನಾವು ನಮ್ಮ ಕಂದಾಯದಲ್ಲ 4,000 ಜನ ಇದ್ರು ಆ ಕಾರ್ಯಕ್ರಮದಲ್ಲಿ. 4,000 ಜನ ಆಡಕ್ಕೆ, 3,500 ಜನ ಅವರ ಸೀಟು ಕೋಟು ಎಲ್ಲ ಬಿಟ್ಟು ಕುಣಿದ್ರು. ಎಲ್ಲ ಜಾತಿಯವರು ಬಿಳಿ ಬಣ್ಣ ಕೆಂಪು ಬಣ್ಣ ಎಲ್ಲರೂ ಕುಣಿದ್ರು. ಯಾವುದು ನಮ್ಮ ತಮಟೆಗೆ ಇದೆಲ್ಲ ಸಾಧನೆ ಮಾಡಿದ್ದು ನಾನು ಅಂತ ಬಹಳ ಸಂತೋಷ. ಇನ್ನು 500 ಜನ ಯಾಕೆ ಕೊಡಲಿಲ್ಲ, ನನ್ನೇ ವಯಸ್ಸಾಗ್ಬಿಟ್ಟಿತ್ತು, ನಿನ್ ಕೊಡಕ್ಕೆ ಅದಕ್ಕೋಸ್ಕರ ಕೊಡ್ತೀನಿ. ಇದು ಒಂದಾದ್ರೆ, ನಾನು ಕೆಂಪು ಸೂರ್ಯ ಅನ್ನೋ ಒಂದು ಕ್ಯಾಸೆಟ್ ನಿರ್ಮಾಣ ನನ್ನ ಸ್ವಂತ ದುಡ್ಡು, ಕನ್ನಡ ಸಂಸ್ಕೃತಿ ಇಲಾಖೆ ಯಾರು ಹಣ ಪಡೆದು ಆ ಕೆಂಪು ಸೂರ್ಯ ಕ್ಯಾಸೆಟ್ ಮಾಡಿದೆ. ಅದು ಇಡೀ ಚಳುವಳಿಯ ದಲಿತ ಚಳುವಳಿಗೆ ಬಹಳ ಮುಖ್ಯವಾದ ರೆಫರೆನ್ಸ್ ವಿಷಯ. ಅದಾದ್ಮೇಲೆ ಕವಿಗಳು ಅಖಿಲ ಸಾಹಿತ್ಯ ಪರಿಷತ್ ಅಧ್ಯಕ್ಷ ತಿರ್ಗಾ 80,000 ರೂಪಾಯಿ ಖರ್ಚು ವಾದ್ಯಗಳನ್ನೆಲ್ಲ ಹಾಕೊಂಡು TN ಸೀತಾರಾಮ್ ಅದಕ್ಕೆ ನಿರೂಪಣೆ 2 ಜನ ಹೋದೆ. ನಾನು ಹೋಗೋ ಟೈಮ್ ಕರೆಕ್ಟ್ ಆಗಿ ಮಾನ್ಯ ಕೇಂದ್ರ ಸಚಿವರಾಗಿದ್ದ ವೀರಪ್ಪ ಮೊಯ್ಲಿಯವರು ಬಂದರು. ಕಪಡ ಏನು ಇಲ್ಲಿ ಅಂದ್ರು. ಸರ್ ನೀವೇನಕ್ಕೆ ಬಂದಿದ್ರು? ಪ್ರಾಯಶಃ ನಾನು ಅದಕ್ಕೆ ಬಂದಿದ್ದೀನಿ. ಅದೇ ನಾನು ಸೆಲ್ಲಿಗೆ ನೋಡಕ್ ಬಂದೆ, ನಾನು ಅದನ್ನ ನೋಡಕ್ ಬಂದಿರೋದು, ಒಂದು ಕೆಲಸ ಆಗ್ಬೇಕು ಅಂತ. ಕೆಂಪು ಸೂರ್ಯ ನಾವು ರಿಲೀಸ್ ಮಾಡಬೇಕು. ನಾವು ಕೇಳಿಲ್ಲ, ಪರವಾಗಿಲ್ಲ ಸರ್ ಸುಮ್ಮನೆ ರಿಲೀಸ್ ಮಾಡೋಣ. ನಾವು 3 ಜನ ಹೋದ್ವಿ ಸ್ಟೇಜ್ ಕಡೆ. ಮೊಯ್ಲಿ, ನಾನು, ಸೆಲ್ಲಿಗೆ. ನಮ್ಮ ಫೋಟೋ ಫಿಕ್ಸ್ ಆಗಿರ್ಲಿಲ್ಲ, ಸೆಲೆಕ್ಷನ್ ಮಾಡಿದ್ರೆ ಬಿಡಕ್ಕಲ್ಲ. 3 ಜನ ಹೋದ್ವಿ. ಯಾರು ನಮ್ಗೆ ಅಡ್ಡಿ ಹೋಗ್ಲಿಲ್ಲ. ಯಾರು ಕಪಡ ಏನು ಅಂತ ಕ್ಯಾಸೆಟ್ ರಿಲೀಸ್ ಮಾಡ್ಕೊಳ್ಳಿ. ಕೇಂದ್ರ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಸಮ್ಮೇಳನದಲ್ಲಿ ಏಕಾಏಕಿ ಸ್ಟೇಜ್ ಬಗ್ಗೆ ಪೂರ್ತಿ ಬಿಟ್ಕೊಟ್ಟು ನೀವು ಮಾಡ್ಕೊಳ್ಳಿ, ಮುರಿಬೇಡಿ ಅಂತ ಹೇಳಿ ಹೋಗಿ ಅಲ್ಲಿ ಪ್ರೆಸೆಂಟ್ ಮಾಡಿ ಈಗ ಬಿಡುಗಡೆ ಮಾಡ್ತಾ ಇದ್ದೀನಿ. ಬಿಡುಗಡೆ ಎಲ್ಲ ಜನ ಚಪ್ಪಾಳೆ ಹಾಕೊಳ್ತಾ ಇದ್ದಾರೆ. ಸೊ ಇದು ನನಗೆ ಕೊಟ್ಟಂತ. ಆಮೇಲೆ ನಾನು ಮಾಡಿದ ಕಾರ್ಯಕ್ರಮ ಸರಿಯೋ ತಪ್ಪೋ ಇದಕ್ಕೆ ಬಹಳ ಜಡ್ಜ್ಮೆಂಟ್ ಏನು ಅಂತಂದ್ರೆ, ಮೊನ್ನೆ ಕಳೆದ ಅಕ್ಕ ಉತ್ಸವದಲ್ಲಿ ಒಬ್ರು ತಂಡದ ಜೊತೆ ಕುಣಿತಾ ಇದ್ದಾರೆ. ಯಾರಿರ್ಬೋದೇಳಿ? ಆಂಜನೇಯ ಸಾಹೇಬರು ಹೆಂಡತಿಗೆ ತಗೊಂಡ್ಬಿಟ್ಟಿದ್ರು ಅಮೆರಿಕಾಗೆ. ಇವರು ಸೈಲೆಂಟ್ ಆಗಿದ್ದವರು ಅಲ್ಲಿ ಜಾನಪದ ಕುಣಿತಾ ಇರೋದು, ಅಲ್ಲಿರೋ ಕುಣಿಯೋದು ನೋಡಿ ಇವರು ಕೂಡ ಕುಣಿತಾ ಇದ್ದಾರೆ. ನನಗೆ ಫೋಟೋ ಗಿಟೋ ತಗೊಳ್ಳೋ ಅಭ್ಯಾಸ ಇಲ್ಲ, ಎಲ್ಲ ತಗೊಂಡ್ರೆ ಮಾತ್ರ. ಅವ್ರ ಹೆಂಡತಿ ಮಾತ್ರ ಆ ತರ ಕುಣಿಯಕ್ ಬರಲಿಲ್ಲ. ಇವರು ಏನು
ಅವತ್ತು ಹೇಳಿದ್ರು ಕಪ್ಪಣ್ಣ, ಇವಾಗ ಗೊತ್ತಾಯ್ತು ನಾನು ಮಂಜೂರು ಮಾಡಿದ್ದಕ್ಕೂ ಸಾರ್ಥಕವಾದ ಕೆಲಸ ಅಂತಂದ್ರೆ ಇವತ್ತು ಎಷ್ಟು ಜನ ಹೋಗಿದ್ದಾರೆ ಅಂತಂದ್ರೆ ನಮಗೂ ಸಾಧ್ಯ ಇಲ್ಲ. ಇವತ್ತು ಇನ್ನೂ 100 ಜನ ಹೋದ್ರೆ ಅಲ್ಲಿ ನೋಡುತ್ತದೆ ಬರೀ ಅಕ್ಕ ಅಂತ ಉಂಟಾಗಲ್ಲ, ನಾವಿಕಾ ಅಂತ ಒಂದು ಸಂಸ್ಥೆ ಇದೆ. ಈ ಎರಡೂ ಸಂಸ್ಥೆಗಳು ಅತ್ಯಂತ ಬೇಡಿಕೆ ಏನಂತಂದ್ರೆ ಜಾನಪದದ ಸಂಸ್ಥೆ ದೊಡ್ಡ ಇದೆಲ್ಲದಕ್ಕೂ ಸಿದ್ಧಗಯ್ಯ ಅಂತಂದ್ರೆ ಸಾಮಾನ್ಯ ಅಲ್ಲ. 2 ವಿಷಯ ಹೇಳ್ಕೊಟ್ಟ. ಒಂದು ವಿಷಯ ಏನು ಅಂತಂದ್ರೆ ಸಿದ್ಧಲಿಂಗಯ್ಯ ಸದಾ ಹಾಸ್ಯ ಮಾಡ್ತಿದ್ದೆ, ಯಾರ ಬಗ್ಗೆ ಆತನ ಬಗ್ಗೆನೇ ಹಾಸ್ಯ ಮಾಡ್ಕೊಳ್ತಾ ಇದ್ದ, ಇನ್ನೊಬ್ಬರ ಬಗ್ಗೆ ಕಾಮೆಂಟ್ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ದೇಶಿ ಕೊಡ್ತಾ ಇದ್ರ ಕವಿ ಕವಿ ಅಂತಂದ್ರೆ ಅದೊಂದು ಟ್ರಾಜಿಡಿ ಆಗ್ಬಿಡ್ತು. ನನ್ನ ಆನೆಕಲ್ಲಲ್ಲಿ ಫಂಕ್ಷನ್ ಇತ್ತು, ಅಲ್ಲಿ ಹೋಗ್ತಾ ಇದ್ದೆ, ಏನ್ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಬರ್ತಾರೆ ಕವಿ ಬರ್ತಾರಂತೆ, ಕವಿ ಬರ್ತಾರೆ ಅಂತ ನಾನು ಹೋಗಲೇ ಅಂತ ಅಂದ್ಬಿಟ್ರು. ನೀವು ಕವಿ ಏನಂದ್ರೆ ಯಾರು ಕೇಳೋದೇ ಇಲ್ಲ ಸರ್. ಪೊಲೀಸ್ನವರು ಸ್ಟೇಜ್ ಹತ್ರ ಹೋಗೇ ಬಿಟ್ರಂತೆ, ಪೊಲೀಸರು ದೊಡ್ಡ ತಗೊಂಡ್ಬಿಟ್ಟು ಇದು ನಿಜವಾದ ಸುಳ್ಳು ಅದಂತ ಹೇಳ್ಕೊಳ್ತಾ ಇದ್ದಾರೆ. ಈ ರೀತಿ ಹಾಗೆ ಕೇಳಿದವ್ರಿಗೆ ಅವ್ರ ಬಗ್ಗೆ ಇದು ಕೊಡ್ತಾ ಇದ್ದಾರೆ. ಪ್ರತಿ ವಿಷಯದಲ್ಲೂ ಇನ್ನೊಂದು ಥಿಯೇಟರ್ ಕಟ್ಟಿದ್ವಿ, ರಾತ್ರಿ ಬಂದ್ವಿ, ಏನು ಕವಿ ಮನೆಗೆ ಹೋಗಲ್ವಾ, ಇದೊಂದು ಪ್ರೈವೇಟ್ ಅಷ್ಟೊಂದು ಪರವಾಗಿಲ್ಲ. ಕೊನೆಯ ಪ್ರಸಂಗ ನಾನು ಕವಿ ಎಲ್ಲ ಕೊಂಡ್ವಿ ಅಂತ ಹಳೆ ಕಾಲದಲ್ಲಿ ಟೌನಲ್ಲಿ ಒಂದು ಕೆಟ್ಟ ಬಾಡಿತ್ತು, ಅಲ್ಲಿ ಕೂತಿದ್ವಿ, ಮುಗಿಸಿದ್ವಿ. ಅವ್ರು ಬಸ್ ಹತ್ಕೊಂಡು ಹೋಗೋದು, ಅಲ್ಲಿವರೆಗೂ ಸ್ಕೂಟರ್ ಬಿಡ್ತಾ ಇದ್ದೆ, ವಾರ್ಡಿನಿಂದ ಬರ್ತಾ ಇದ್ರಿಗೆ ಲಾಸ್ಟ್ ಬಸ್. ಅಲ್ಲಿ ಹೋಗ್ಬಿಟ್ಟು MLC ಅವರು ಕಪಟ ಚೇಂಜ್ ಇದೆಯಾ ಅಂತಂದ್ರು. ಯಾಕೆ ಬಸ್ಗೆ ಅಂತ. ಏನ್ ಕವಿಗಳೇ ನೀವು ಟಿಕೆಟ್ ತಗೋಬೇಕಾ? ಇಲ್ಲ ಸರ್ ಒಂದು ಟ್ರಾಜಿಡಿ ಆಗೋಗ್ಬಿಡ್ತು ಬಂದು ಏನು ಲಾಸ್ಟ್ ಬಸ್ ಅಲ್ಲಿ ಹೋದಂತೆ ಟಿಕೆಟ್ ಲಾಸ್ಟ್ ಬಸ್ ಅಲ್ಲಿ ಎಲ್ಲರೂ ಕುಡಿದಿರ್ತಾರಂತೆ, ಡ್ರೈವರು ಎಲ್ಲರೂ ಟಿಕೆಟ್ ಅಂತ ಹೋದಂತೆ MLC ಅಂತಂತೆ. ಅಲ್ಲಿ ನೋಡಿ ನನ್ನ ಮಗನ್ನ ಇಷ್ಟು MLC ಇದನ್ನ ಹೇಳಿದವ್ರು ಯಾರು ಅವರೇ. ಅಂತ ಅಂದ್ಬಿಟ್ರು. ಇಂತಹ ಎಲ್ಲ ಆಶ್ರಯವನ್ನು ನನ್ನ ಮೇಲೆ ಮಾಡಿಕೊಂಡು ಜನರಿಗೆ ಶ್ರದ್ಧೆ ಮೂಡಿಸ್ತಾ ಇದ್ದ ಮಹಾನ್ ಅವನ ಜೀವನದ ಡ್ರೈವಿಂಗ್ ಕೋರ್ಸ್, ಗೈಡಿಂಗ್ ಕೋರ್ಸ್ ಅಂತಂದ್ರೆ